ಹಾಯ್, ನಮಸ್ತೆ ಕರ್ನಾಟಕ. ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಜಾವಾ ಬೇಸಿಕ್ಸ್ನ ಕಲಿತಾ ಹೋಗೋಣ. ಫಸ್ಟ್ ವಿಡಿಯೋದಲ್ಲಿ ಜಾವಾ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಯಾರು ಕಂಡಿಡ್ದಿದ್ದು ಏನು ಎತ್ತ ಅಂತ. ಈಗ ನಾವು ಇನ್ನು ಡೀಪ್ ಆಗಿ ಜಾವಾನ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಇದರಲ್ಲಿ ನಾನು ಸ್ವಲ್ಪ ಬೇಸಿಕ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ, ನಾಟ್ ಇನ್ ಡೆಪ್ತ್. ಇಟ್ ಈಸ್ ಲೈಕ್ ಎ ಕ್ರ್ಯಾಶ್ ಕೋರ್ಸ್ ಅಬೌಟ್ ದಿ ಬೇಸಿಕ್ಸ್ ಅಂತ. ಈ ಜಾವಾದಲ್ಲಿ ನಾವು ಏನೇ ಆಗಲಿ ಬರಿಬೇಕು ಅಂದ್ರೆ ಕ್ಲಾಸ್ ಫೈಲ್ ಇಂದ ನಾವು ಬರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ನಾನು ಸೋರ್ಸ್ ಅಂತ ತಗೊಂಡಿನಿ. ಇಲ್ಲಿ ನಾನು ಡಿಂಗಾ ಡಾಟ್ ಜಾವಾ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಕ್ಲಾಸ್ ಅಂದ್ರೆ ಏನು, ಡಾಟ್ ಜಾವಾ ಅಂದ್ರೆ ಜಾವಾ ಫೈಲ್ ಅನ್ನೋದನ್ನ ನಾವು ಕಂಡುಹಿಡಿಯೋದಕ್ಕೋಸ್ಕರ ಡಾಟ್ ಜಾವಾ ಎಕ್ಸ್ಟೆನ್ಷನ್ ಬಳಸ್ಬಿಟ್ಟು ನಾವು ಬಳಸ್ತಾ ಹೋಗ್ತೀವಿ. ಯಾವ ತರ PDF ಫೈಲ್ ಇದ್ರೆ ಡಾಟ್ PDF ಫೈಲ್, ಆಡಿಯೋ ಫೈಲ್ ಇದ್ರೆ ಡಾಟ್ MP3, ಹಾಗೆ MP4 ಆಗಿತ್ತು ಅಂದ್ರೆ ಡಾಟ್ MP4 ಅಂತಾನ. ಸೊ ಅದೇ ತರನೇ ಇದನ್ನ ಅನ್ಕೊಳ್ಳಿ. ಈಗ ಏನಾಗುತ್ತೆ, ನಾವು ಜಾವಾದಲ್ಲಿ JVM ಅಂತ ಇರುತ್ತೆ. JVM ಅಂದ್ರೆ ನಥಿಂಗ್ ಬಟ್ ಜಾವಾ ವರ್ಚುವಲ್ ಮಷೀನ್. ನಾವು ಯಾವಾಗ ಈ ಜಾವಾ ಕ್ಲಾಸ್ನ ಕಂಪೈಲ್ ಮಾಡ್ತೀವೋ, ಆ ಜಾವಾ ವರ್ಚುವಲ್ ಮಿಷಿನ್ ಏನ್ ಮಾಡುತ್ತೆ, ಅದನ್ನ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಬೈಟ್ ಕೋಡ್ ಇಸ್ ನಥಿಂಗ್ ಬಟ್ 0 and 1 ಅಂತ. ಇಲ್ಲಿ ನೋಡಿ, ಜಾವಾ ವರ್ಚುವಲ್ ಮಷಿನ್ ಕನ್ವರ್ಟ್ಸ್ ಬೈಟ್ ಕೋಡ್ ಇಂಟು ಎ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಈ ಬೈಟ್ ಕೋಡ್ ಬಂದ ಕೂಡಲೇ ಜಾವಾದಲ್ಲಿ ಈ ಬೈಟ್ ಕೋಡ್ ನ ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ಗೂ ಬಳಸ್ಬೋದು, ಮೊಬೈಲ್ ಅಪ್ಲಿಕೇಶನ್ಸ್ಗೂ ಬಳಸ್ಬೋದು. ಅದೇ ತರ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೂ ಬಳಸ್ತಾ ಹೋಗ್ಬೋದು. ಈ ಜಾವಾದಲ್ಲಿ ನಾವು ಯಾವ ತರ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿ ರನ್ ಮಾಡ್ತೀವಿ ಅಂತ ತಿಳ್ಕೊಂಡಾದ್ಮೇಲೆ, ಇಟ್ ಈಸ್ ಲೈಕ್ ಎ ಓರಾ ಆರ್ಕಿಟೆಕ್ಚರ್ ಅಂತ ಕರಿತೀವಿ ಜಾವಾನ. ರೈಟ್ ಒನ್ಸ್, ರನ್ ಮಲ್ಟಿಪಲ್ ಅಂತ ಓರಾ ಮೀನ್ಸ್. ಇದರಿಂದ ನಾವು ತಿಳ್ಕೊಬಹುದು ಜಾವಾ ಇಸ್ ಎ ಓರಾ ಆರ್ಕಿಟೆಕ್ಚರಲ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಜಾವಾದಲ್ಲಿ ಡೇಟಾ ಟೈಪ್ಸ್ ಅಂತ ಬರ್ತಾ ಹೋಗುತ್ತೆ. ಈ ಡೇಟಾ ಟೈಪ್ಸ್ ಅಂದ್ರೆ ಇಟ್ ಈಸ್ ಯೂಸ್ ಟು ಡಿಕ್ಲೇರ್ ಎ ಡೇಟಾ ಅಂತ ಕರಿತೀವಿ. ಅಂದ್ರೆ ನಾವು ಇಲ್ಲಿ 8 ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಇದಾವೆ ಜಾವಾದಲ್ಲಿ. ಬೂಲಿಯನ್ ನಾವು ಯಾವಾಗಲೂ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬೈಟು, ಶಾರ್ಟು, ಇಂಟು, ಲಾಂಗ್, ಇದನ್ನ ನಾವು ಇಂಟೀಜರ್ ವ್ಯಾಲ್ಯೂನ ಸ್ಟೋರ್ ಮಾಡೋದಕ್ಕೆ ಬಳಸ್ತೀವಿ. ಇದನ್ನ ಟ್ರೂ ಆರ್ ಫಾಲ್ಸ್, ಇದನ್ನ ಯಾವಾಗಲೂ ಸ್ಟೇಟ್ಮೆಂಟ್ ಜೊತೆ ಬಳಸ್ತಾ ಹೋಗ್ತೀವಿ. ಹೆಂಗೆ ಅಂದ್ರೆ, ಇಫ್ 10 is equal to 10 ಅಂತ ಬಳಸಿದಾಗ ಈ ಕಂಡೀಷನ್ ಟ್ರೂ ಆಗುತ್ತೆ. ಈ ತರ ಕಂಡೀಷನ್ ನ ಯೂಸ್ ಮಾಡೋದಕ್ಕೋಸ್ಕರ ನಾವು ಬೂಲಿಯನ್ ನ ಯೂಸ್ ಮಾಡ್ತೀವಿ. ಬೈಟು, ಶಾರ್ಟ್, ಇಂಟೀಜರ್, ಲಾಂಗ್, ಇದನ್ನ ನಾವು ಇಂಟೀಜರ್ ಟೈಪ್ ನ ಡಿಫೈನ್ ಮಾಡೋದಕ್ಕೆ ಈ ಟೈಪ್ ನ ಬಳಸ್ತಾ ಹೋಗ್ತೀವಿ. ಫ್ಲೋಟು ಮತ್ತೆ ಡಬಲ್ ನ ಫ್ರಾಕ್ಷನ್ ನಂಬರ್ಸ್ ನ ಸೇವ್ ಮಾಡೋದಕ್ಕೆ ಬಳಸ್ತೀವಿ. ಇದನ್ನ ನಾವು ನೆಕ್ಸ್ಟ್ ಇವಾಗ ಇದಾಗಿದ್ ಕೂಡಲೇ ನಾವು ಪ್ರಾಕ್ಟಿಕಲ್ ಸೆಕ್ಷನ್ ಗೆ ಹೋಗ್ಬಿಟ್ಟು ಯಾವ ತರ ಡಿಫೈನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಕ್ಯಾರೆಕ್ಟರ್ ನ ನಾವ್ ಯಾವಾಗ್ಲೂ ಕ್ಯಾರೆಕ್ಟರ್ ನ ಡಿಫೈನ್ ಮಾಡೋದಕ್ಕೆ ಲೈಕ್ ABCD ಇದನ್ನ ಡಿಫೈನ್ ಮಾಡೋದಕ್ಕೆ ನಾವು ಈ ಕ್ಯಾರೆಕ್ಟರ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಬ್ರೀಫ್ ಆಗಿ ಜಾವಾದಲ್ಲಿ 8 ಟೈಪ್ಸ್ ಆಫ್ ಡೇಟಾ ಇದೆ: ಬೂಲಿಯನ್, ಬೈಟ್, ಶಾರ್ಟ್, ಇಂಟ್, ಲಾಂಗ್, ಫ್ಲೋಟ್, ಡಬಲ್, ಕ್ಯಾರೆಕ್ಟರ್. ಬೂಲಿಯನ್ ನ ಟ್ರೂ ಆರ್ ಫಾಲ್ಸ್, ಬೈಟು, ಶಾರ್ಟು, ಇಂಟು, ಲಾಂಗು, ಫ್ಲೋಟು, ಡಬಲ್ ನ ನಂಬರ್ಸ್ ನ ಡಿಫೈನ್ ಮಾಡೋದಕ್ಕೆ ಬಳಸ್ತೀವಿ. ಇದರಲ್ಲಿ ಅಂಟಿಲ್ ಲಾಂಗ್ ವರೆಗೂ ನಾವು ಇಂಟೀಜರ್ ಡಿಫೈನ್ ಮಾಡ್ತೀವಿ. ಫ್ಲೋಟು ಡಬಲ್ ನ ಫ್ರಾಕ್ಷನ್ ನಂಬರ್, ಕ್ಯಾರೆಕ್ಟರ್ ನ ಸಿಂಗಲ್ ಕ್ಯಾರೆಕ್ಟರ್ ಆಗಿ ಸ್ಟೋರ್ ಮಾಡೋದಕ್ಕೆ ಬಳಸ್ತೀವಿ. ಇದಾದ್ಮೇಲೆ ನಾವು ಒಂದ್ ಸ್ವಲ್ಪ ಕೀವರ್ಡ್ಸ್ ನ ನಾವು ಜಾವಾ ಪ್ರೋಗ್ರಾಮ್ ಕಲಿಯೋದಕ್ಕಿಂತ ಮುಂಚೆ ಒಂಚೂರು ತಿಳ್ಕೊಂಡಿರ್ಬೇಕಾಗತ್ತೆ. ಆ ಕೀವರ್ಡ್ಸ್ ಯಾವ್ದು ಅಂದ್ರೆ ಐಡೆಂಟಿಫೈಯರ್ಸ್ ಅಂತ ಕರಿತೀವಿ ಜಾವಾದಲ್ಲಿ. ಇಲ್ಲೇನಿದೆ ಐಡೆಂಟಿಫೈಯರ್ಸ್ ಅಂತ ಏನ್ ಕರಿತಿದೀವಿ, ಇದನ್ನ ನಾವು ಇಟ್ ಈಸ್ ಎ ನೇಮ್ ಗಿವನ್ ಟು ಕ್ಲಾಸ್ ವೇರಿಯಬಲ್ ಮೆಥಡ್. ನಾವು ಕ್ಲಾಸ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಕಲಿತೀವಿ, ವೇರಿಯಬಲ್ ಅಂದ್ರೆ ಏನು ಅಂತ ಕಲಿತೀವಿ, ಮೆಥಡ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಪ್ರಾಕ್ಟಿಕಲ್ ಏನು ನೋಡ್ತಾ ಹೋಗೋಣ. ಇದನ್ನ ನಾವು ಏನ್ ಐಡೆಂಟಿಫೈಯರ್ಸ್ ಅಂತ ಏನ್ ಕರಿತೀವಿ ಅಂದ್ರೆ, ಕ್ಲಾಸಿಗೆ ಇಟ್ಟಿರೋ ನೇಮ್ ನ, ವೇರಿಯಬಲ್ ನ, ಮೆಥಡ್ ನ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಏನಂದ್ರೆ ಅದು ಯೂನಿಕ್ ಆಗಿ ಆ ಕ್ಲಾಸ್ ನ ಐಡೆಂಟಿಫೈ ಮಾಡ್ತಾ ಹೋಗುತ್ತೆ, ಅದನ್ನ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ವೇರಿಯಬಲ್ ಅಂತ ಕರಿತೀವಿ, ಇದನ್ನ ನಾವು ಇಟ್ ಇಸ್ ಐಡೆಂಟಿಫೈಯರ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ಮೆಮೊರಿ ಲೊಕೇಶನ್ ವಿಚ್ ಐಡೆಂಟಿಫೈಸ್ ಎ ಮೆಮೊರಿ ಅಟ್ ದಿ ರನ್ ಟೈಮ್. ಈ ವೇರಿಯಬಲ್ ಏನ್ ಮಾಡುತ್ತೆ ಅಂದ್ರೆ, ಬೇಸ್ಡ್ ಆನ್ ದಿ ಡೇಟಾ ಟೈಪ್ಸ್, ಇದು ಆ ಮೆಮೊರಿನ ಅಲೋಕೇಶನ್ ಮಾಡ್ತಾ ಹೋಗುತ್ತೆ. ಎಷ್ಟು ಮೆಮೊರಿ ಬೇಕೋ ಈ ಡೇಟಾಗೆ ಅಂತ ಅದು ಅಲೋಕೇಟ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಥಡ್ ಅಂತ ಬರ್ತಾ ಹೋಗುತ್ತೆ. ಇಟ್ ಇಸ್ ಎ ಸೆಟ್ ಆರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟು ರೈಟ್ ಅಂಡರ್ ಒನ್ ನೇಮ್ ದಟ್ ವಿ ನೀಡ್ ಟು ಎಕ್ಸಿಕ್ಯೂಟ್. ಮೆಥಡ್ ಅಂದ್ರೆ ನಾವಿಲ್ಲಿ ಬ್ಲಾಕ್ ಆಫ್ ಕೋಡ್ಸ್ ನ, ಸೀರೀಸ್ ಆಫ್ ಕೋಡ್ ನ ಒಂದು ನೇಮ್ ಇಟ್ಟುಬಿಟ್ಟು ಅದ್ರ ಕೆಳಗಡೆ ಬರಿತಾ ಹೋಗ್ತೀವಿ. ಅದನ್ನ ನಾವು ಅದು ಸೀಕ್ವೆನ್ಷಿಯಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಮೆಥಡ್ಸ್ ಅಂತ ಕರಿತೀವಿ. ಮೆಥಡ್ಸ್ ನ ಯಾವ ತರ ಡಿಫೈನ್ ಮಾಡೋದು, ಅದನ್ನ ಕಾಲ್ ಮಾಡೋದು ಅಂತ ಪ್ರಾಕ್ಟಿಕಲ್ ಸೆಕ್ಷನ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಬರೀ ಇನ್ ಬ್ರೀಫ್ ಆಗಿ ಇದನ್ನ ತಿಳಿತಾ ಹೋಗಿ ಓವರ್ ಆಲ್ ಆಗಿ. ಕ್ಲಾಸ್ ಅಂತ ಬರುತ್ತೆ. ಕ್ಲಾಸ್ ಇದೆ ಲಾಜಿಕಲ್ ಎಂಟಿಟಿ
ಅಥವಾ ಮಾಸ್ಟರ್ ಕಾಪಿ ಆರ್ ಕಸ್ಟಮ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಇದನ್ನ ನಾವು ಕ್ಲಾಸ್ ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. ಆಬ್ಜೆಕ್ಟ್ ಅಂದ್ರೆ ರಿಯಲ್ ಟೈಮ್ ಎಂಟಿಟಿ ವಿಚ್ ಹ್ಯಾಸ್ ಸ್ಟೇಟ್ ಅಂಡ್ ಬಿಹೇವಿಯರ್. ನಾವು ಯಾವುದೇ ಒಂದು ರಿಯಲ್ ಟೈಮ್ ಎಂಟಿಟಿ ಅದು ಸ್ಟೇಟ್ ಮತ್ತೆ ಬಿಹೇವಿಯರ್ ಇತ್ತು ಅಂದ್ರೆ ಅದನ್ನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಇವಾಗ ನೋಡಿ, ನಾವಿನ್ ಫಾರ್ ಎಕ್ಸಾಂಪಲ್ ಮೊಬೈಲ್ನ ನಾವು ಏನಾದ್ರು ಆಬ್ಜೆಕ್ಟ್ ಅಂತ ತಗೊಂಡ್ರೆ, ನಾವು ಮೊಬೈಲಲ್ಲಿ ಮಾಡೋ ಕಾಲು ಅಥವಾ ಸೆಂಡಿಂಗ್ SMS ಅದು ಅದ್ರ ಬಿಹೇವಿಯರ್ ಆಗುತ್ತೆ. ಲೈಕ್ ಮೊಬೈಲ್ ಇಸ್ ಎನ್ ಆಬ್ಜೆಕ್ಟ್. ಇಲ್ಲಿ ನಾವು ಮೊಬೈಲ್ನ ಆಬ್ಜೆಕ್ಟ್ ಅಂತ ಕಂಡ್ರೆ ಬಿಹೇವಿಯರ್ ಏನೇನಾಗುತ್ತೆ ಅಂದ್ರೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇದನ್ನ ನಾವು ಬಿಹೇವಿಯರ್ ಆಫ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ನಾವು 2 ways ಅಲ್ಲಿ ನಾವು ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡ್ಬೋದು. ಅನಾನಿಮಸ್ ಆಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಅಂತ. ಸೊ ಇದು ಇನ್ ಬ್ರೀಫ್ ಆಗಿ ನಾವು ಪ್ರಾಕ್ಟಿಕಲ್ ಹೋಗಕ್ಕಿಂತ ಮುಂಚೆ ಜಾವಾ ಬಗ್ಗೆ ತಿಳ್ಕೊಬೇಕಾಗಿರೋ ಕೆಲವು ವಿಷಯಗಳು. ಈಗ ನಾವು ನೆಕ್ಸ್ಟ್ ಪ್ರಾಕ್ಟಿಕಲಿ ಯಾವ ತರ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋದು, ಕ್ಲಾಸ್ ನ ಡಿಫೈನ್ ಮಾಡೋದು, ವೇರಿಯೇಬಲ್ ನ ಕ್ರಿಯೇಟ್ ಮಾಡೋದು ಅಂತ ನೋಡ್ತಗೋಣ. ನಮಸ್ತೆ. ಅವಾಗಲೇ ನಾವು ಬೇಸಿಕ್ಸ್ ನ ಥಿಯರಿಟಿಕಲ್ ಅಲ್ಲಿ ಕಲಿತಾ ಹೋಗಿದ್ವಿ. ಈಗ ನಾವು ಪ್ರಾಕ್ಟಿಕಲ್ ವೇ ಅಲ್ಲಿ ಯಾವ ತರ ಕ್ಲಾಸ್ ಕ್ರಿಯೇಟ್ ಮಾಡೋದು, ವೇರಿಯೇಬಲ್ ನ ಕ್ರಿಯೇಟ್ ಯಾವ ತರ ಮಾಡೋದು, ಮತ್ತೆ ಡೇಟಾ ಟೈಪ್ಸ್ ನ ವೇರಿಯೇಬಲ್ ಗೆ ಯಾವ ತರ ಡಿಫೈನ್ ಮಾಡೋದು, ಮತ್ತೆ ಮೆಥಡ್ ಯಾವ ತರ ಕ್ರಿಯೇಟ್ ಮಾಡ್ಬಿಟ್ಟು ಆ ಮೆಥಡ್ ಒಳಗಿರೋ ಕೋಡ್ ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋದು, ಆಬ್ಜೆಕ್ಟ್ ನ ಯಾವ ತರ ಕ್ರಿಯೇಟ್ ಮಾಡೋದು, ಅನಾನಿಮಸ್ ಆಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಪ್ರಾಕ್ಟಿಕಲಿ ವಿತೌಟ್ ಯಾವುದೇ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡದೆ ಓನ್ಲಿ ಬ್ರೌಸರ್ ಅಲ್ಲಿ ನಾವು ಜಾವಾ ಕೋಡ್ ನ ಯಾವ ತರ ರನ್ ಮಾಡೋದು ಅಂತ ಇದ್ರಲ್ಲಿ ನೋಡ್ತಾ ಹೋಗೋಣ. ನಾವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಗೂಗಲ್ ಕ್ರೋಮ್ ಬ್ರೌಸರ್ ಗೆ ಬಂದ್ಬಿಟ್ಟು ಆನ್ಲೈನ್ ಜಾವಾ ಕಂಪೈಲರ್ ಅಂತ ಟೈಪ್ ಮಾಡಿ. ಆನ್ಲೈನ್ ಜಾವಾ ಕಂಪೈಲರ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಇಲ್ಲಿ ನೋಡಿ ಆನ್ಲೈನ್ ಜಾವಾ ಕಂಪೈಲರ್ ಅಂತ ಏನಿದೆ programmist.com ಅದನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ ಇಲ್ಲಿ ಆಲ್ರೆಡಿ ಒಂದು ಕ್ಲಾಸ್ ಇದೆ, ಒಂದು ಮೆಥಡ್ ಆಲ್ರೆಡಿ ಡಿಫೈನ್ ಆಗಿದೆ. ಈ ಕ್ಲಾಸಿಗೆ ನೇಮನ್ನು ಇವರು ಅಲೋವರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವುದೇ ಜಾವಾ ಕ್ಲಾಸ್ ನ ಕೋಡ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಮೇನ್ ಮೆಥಡ್ ಇಂದಾನೆ ಅದು ಸ್ಟಾರ್ಟ್ ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ಯಾವ ತರ ನಾವು ಕಾರ್ನ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಕೀ ಹಾಕ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡೋದು, ಮತ್ತೆ ಬ್ರೇಕ್ ಹೊಡೆಯೋದು, ಆ ಸ್ಟೇರಿಂಗ್ ತಿರುಗಿಸೋದು, ಅದಕ್ಕೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕೀ ಹಾಕ್ಬೇಕಲ್ವಾ. ಸೊ ಇದು ಏನ್ ಮೆಥಡ್ ಅನ್ನೋದು ಕೀ ತರ. ಈಗ ನಾನು ಈ ಪ್ರೋಗ್ರಾಮ್ ಏನಿದೆ ಅದನ್ನ ರಾ ಆಗಿ ರನ್ ಮಾಡ್ತಾ ಇದ್ದೀನಿ. ಇವಾಗ ನಾನು ರನ್ ಮಾಡಿದ ಕೂಡಲೇ ಈ ಪ್ರೋಗ್ರಾಮ್ ಏನಿರುತ್ತೆ ಹಲೋವರ್ಡ್ ಜಾವಾ ಅದು .hello.class ಫೈಲ್ ಆಗುತ್ತೆ. JVM ಅದನ್ನ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಪ್ಲಾಟ್ಫಾರ್ಮ್ ಮೇಲೆ ರನ್ ಮಾಡ್ತಾ ಇದೆ. ನೋಡಿ ಇವಾಗ ಇಲ್ಲಿ ಏನ್ ಪ್ರಿಂಟ್ ಆಗಿತ್ತು ಅದು ಬರ್ತಾ ಇದೆ. ನಾನೇನ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಹಲೋ ಹಾಲ್ ಅಂತ ಇಲ್ಲಿ ಟೈಪ್ ಮಾಡ್ತಾ ಇದೀನಿ. ಈಗ ಮತ್ತೆ ರನ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಏನ್ ಇದ್ ಮಾಡಿದ್ದೆ ಹಲೋ ಹಾಲ್ ಅಂತ ಅದು ಪ್ರಿಂಟ್ ಆಗ್ತಾ ಇದೆ. ಇವಾಗ ನೋಡಿ ಐಡೆಂಟಿಫೈಯರ್ ಅಂತ ಫಸ್ಟ್ ಏನ್ ಹೇಳಿದ್ವಿ ನಾವು, ಐಡೆಂಟಿಫೈಯರ್ ಈಸ್ ನೇಮ್ ಗಿವನ್ ಟು ಕ್ಲಾಸ್ ವೇರಿಯೇಬಲ್, ಅದನ್ನ ನಾವು ಐಡೆಂಟಿಫೈಯರ್ ಅಂತ ಕರಿತಾ ಹೋಗ್ತೇವೆ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಗೆ ಸ್ಟೇಟ್ ಮತ್ತೆ ಬಿಹೇವಿಯರ್ ಅನ್ನೋದು ಇರಬೇಕು ಅಂತ ಕೇಳ್ತಾ ಇದ್ದೀನಿ. ಇವಾಗ ಹಲೋ ವರ್ಡ್ ಇಸ್ ಎ ಕ್ಲಾಸ್, ಇಟ್ ಇಸ್ ಎ ಲಾಜಿಕಲ್ ಎಂಟಿಟಿ. ನಾವು ಇವಾಗ ರಿಯಲ್ ಟೈಮ್ ಎಂಟಿಟಿನ ಯಾವ ತರ ಕ್ರಿಯೇಟ್ ಮಾಡ್ಬೋದು, ನಥಿಂಗ್ ಬಟ್ ಎ ಆಬ್ಜೆಕ್ಟ್. ರಿಯಲ್ ಟೈಮ್ ಆಬ್ಜೆಕ್ಟ್ ಎಂಟಿಟಿ ಆಫ್ ಎ ಕ್ಲಾಸ್ ಇಸ್ ಎ ಆಬ್ಜೆಕ್ಟ್. ಆಬ್ಜೆಕ್ಟ್ ನ ಯಾವ ತರ ಕ್ರಿಯೇಟ್ ಮಾಡೋದು, ಈ ಸ್ಟೇಟ್ ಅಂಡ್ ಬಿಹೇವಿಯರ್ ನ ಆಬ್ಜೆಕ್ಟ್ಸ್ ಯಾವ ತರ ಆಕ್ಸೆಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ಬೂಲಿಯನ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪಬ್ಲಿಕ್ ಇದಕ್ಕೆ ಬೂಲಿಯನ್ ಈಸ್ ನ್ಯೂ. ಈ ಕ್ಲಾಸ್ ನ ನಾನು ಏನ್ ಮಾಡ್ತಾ ಇದ್ದೀನಿ, ಕಾರ್ ಕ್ಲಾಸ್ ಅಂತ ಡಿಫೈನ್ ಮಾಡ್ತಾ ಇದ್ದೀನಿ. ಇಸ್ ನ್ಯೂ ಅನ್ನೋದನ್ನ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಕೊಡ್ತಾ ಇದ್ದೀನಿ. ಈಗ ಏನ್ ಮಾಡ್ತಾ ಇದ್ದೀನಿ, ಇದನ್ನ ನಾನು ಕಾರ್ ಇದು ನ್ಯೂ ಅಲ್ಲ ಓಲ್ಡ್ ಅಂತ. ಈಗ ಕಾರ್ ಇಸ್ ಈಕ್ವಲ್ ಟು ಪ್ಲಸ್ ಈಸ್ ನ್ಯೂ ಅಂತ. ಇಲ್ಲಿ ಏನು ನಾನು ಪ್ರಿಂಟ್ ಮಾಡಕ್ ಹೋಗಿದ್ದೆ, ಏನ್ ವೇರಿಯೇಬಲ್ ನ ಡಿಫೈನ್ ಮಾಡಿದ್ದೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆನೆ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈಗ ರನ್ ಮಾಡ್ತಾ ಇದ್ದೀನಿ. ನಾನು ಎರರ್ ಜೊತೆಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನ್ ಎರರ್ ಬರುತ್ತೆ, ಯಾವ ತರ ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು ಅಂತ. ಇವಾಗ ನೋಡಿ ಇಲ್ಲೊಂದು ಎರರ್ ಮೆಸೇಜ್ ತೋರಿಸ್ತಿದೆ. ಏನಂದ್ರೆ ಜಾವಾ ಲೈನ್ ನಂಬರ್ 9 ಲೈನ್ ನಂಬರ್ ಅಲ್ಲಿ ಎರರ್ ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ ಈಸ್ ನ್ಯೂ ಕೆನಾಟ್ ಬಿ ರೆಫರ್ಡ್ ಫ್ರಮ್ ಎ ಸ್ಟ್ಯಾಟಿಕ್ ಕಾನ್ಸ್ಟೆಂಟ್ ಅಂತ. ಏನಂದ್ರೆ ಜಾವಾದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸ್ಟ್ಯಾಟಿಕ್ ಮೆಥಡ್ ಇಂದ ನಾನು ನಾನ್ ಸ್ಟ್ಯಾಟಿಕ್ ಮೆಥಡ್ ನ ಆಕ್ಸೆಸ್ ಮಾಡಕ್ ಬರೋದಿಲ್ಲ. ನಾವೇನಾದ್ರು ಸ್ಟ್ಯಾಟಿಕ್ ಮೆಥಡ್ ಇಂದ ಈ ವೇರಿಯೇಬಲ್ ಆಕ್ಸೆಸ್ ಮಾಡಬೇಕು ಅಂದ್ರೆ ಅದು ಸಹ ಸ್ಟ್ಯಾಟಿಕ್ ಆಗಿರ್ಬೇಕು. ಈ ಸ್ಟ್ಯಾಟಿಕ್ ಅಂದ್ರೆ ಏನು ಅಂತ ನೆಕ್ಸ್ಟ್ ತಿಳಿತಾ ಹೋಗೋಣ. ಸೊ ನಾನು ನಿಮಗೆ ಟೈಮ್ ಟೇಕು ಇಲ್ಲಿ ನಾನು ಸ್ಟ್ಯಾಟಿಕ್ ಅಂತ
ಒಂದು ಕೀವರ್ಡ್ ಸ್ಪೆಸಿಫೈ ಮಾಡ್ಬಿಟ್ಟು ರನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಅದು ಎಕ್ಸಿಕ್ಯೂಟ್ ಆಗ್ಬಿಟ್ಟು ಕಾರಿಗೆ ಏನ್ ವ್ಯಾಲ್ಯೂ ಅಸೈನ್ ಮಾಡಿದ್ದೆ ಅದು ಪ್ರಿಂಟ್ ಆಗ್ತಿದೆ. ಆಮೇಲೆ ಏನ್ ಮಾಡ್ತಾ ಇದ್ದೀನಿ, ನಾನು ಈ ಮೇನ್ ಮೆಥಡ್ ಒಳಗಡೆ ಅದಕ್ಕೆ ರೀಡಿಫೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ಅದು ವೇರಿಯೇಬಲ್ ಆಗಿರೋದ್ರಿಂದ ಈಸ್ ನ್ಯೂ ಈಸ್ ಈಕ್ವಲ್ ಟು ಟ್ರೂ ಅಂತ ಹಾಕ್ತಾ ಇದ್ದೀನಿ. ಈಗ ರನ್ ಮಾಡಿದ್ರೆ ಇದು ಇನ್ಸ್ಟೆಡ್ ಆಫ್ ಗ್ಲೋಬಲ್ ವೇರಿಯೇಬಲ್ ಲೋಕಲ್ ವೇರಿಯೇಬಲ್ ಸ್ಕೋಪಿಗೆ ಬಂದ್ಬಿಟ್ಟು ಈಸ್ ಟ್ರೂ ಅಂತ ವ್ಯಾಲ್ಯೂ ಏನಿರುತ್ತೆ ಅದು ತಗೊಂಡು ಈಸ್ ಟ್ರೂ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ನೋಡಿ, ಇದು ಬೂಲಿಯನ್ನ ಡಿಫೈನ್ ಮಾಡೋದು. ಅದೇ ತರ ನಾವು ಸ್ಟ್ಯಾಟಿಕ್ ಇದರಿಂದ ನಾವು ಮೆಥಡ್ ಇಂದ ವೇರಿಯೇಬಲ್ ನ ಇದು ಮಾಡಬೇಕು ಅಂದ್ರೆ ಅದು ಸ್ಟ್ಯಾಟಿಕ್ ಆಗಿರ್ಬೇಕು. ಇವಾಗ ನಾನೊಂದು ಇಂಟೀಜರ್ ನಂಬರ್ ತಗೊಳ್ತಾ ಇದ್ದೀನಿ. ನಂಬರ್ ನಮ್ ಅಂತ ಇದು ಮಾಡ್ಬಿಟ್ಟು ಅದಕ್ಕೆ ನಾನು 2024 ಕೊಡ್ತಾ ಇದ್ದೀನಿ. ಈಗ ನಾನು ಅದನ್ನ ಪ್ರಿಂಟ್ ಮಾಡ್ತೀನಿ. ಈ ಪ್ರಿಂಟ್ ಮಾಡಿದ ಕೂಡಲೇ ಇದು ಆ ಇಂಟೀಜರ್ ನಂಬರ್ನ ಇದು ಇಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಈಗ ಒಂದು ಫ್ಲೋಟಿಂಗ್ ನಂಬರ್ನ ತೊಗೊಳ್ಳೋಣ. ಈಗ ಫ್ಲೋಟ್ ಅನ್ನೋ ಡೇಟಾ ಟೈಪ್ ಆಗುತ್ತೆ. ಫ್ಲೋಟ್ ನಂಬರ್ ಅಂತ ಡಿಫೈನ್ ಮಾಡಿದೆ. ಇದಕ್ಕೆ ಫ್ಲೋಟಿಂಗ್ ಆಯ್ತು ಅಂದ್ರೆ ನಾವು ಯಾವಾಗಲೂ ಫ್ರಾಕ್ಷನ್ ನ ಡಿಫೈನ್ ಮಾಡಬೇಕು ಅಂತ ಹೇಳಿದೆ. ಸೊ 12.827 ಏನಿದೆ 870 ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ಡಿಫೈನ್ ಮಾಡೋಕ್ಕೆ. ನೋಡಿ, ಇವಾಗ ಫ್ಲೋಟಿಂಗ್ ಪಾಯಿಂಟ್ ಆಯ್ತು ಅಂದ್ರೆ ನಾವು ಕನ್ವೆನ್ಷನ್ ಎರರ್ ಮಾಡ್ತೀವಿ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ಡಿಫೈನ್ ಮಾಡಬೇಕು ಅಂದ್ರೆ ಲಾಸ್ಟ್ಗೆ ಎಫ್ ಅಂತ ಒಂದು ಇದನ್ನ ಆಲ್ಫಾಬೆಟ್ ನ ಎಂಟ್ರಿ ಮಾಡಬೇಕಾಗತ್ತೆ. ಈಗ ರನ್ ಮಾಡ್ತಾ ಇದ್ದೀನಿ ನೋಡಿ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಪ್ರಿಂಟ್ ಆಗುತ್ತೆ. ಸೊ ನಾನೇನಾದ್ರು ಅದರ್ವೈಸ್ ಪ್ರಿಸಿಷನ್ ಚೇಂಜ್ ಮಾಡ್ಬಿಟ್ಟು ಇನ್ಸ್ಟೆಡ್ ಆಫ್ ಎಫ್ ಹಾಕ್ಬೇಕು ಅಂದ್ರೆ ನಾನು ಇನ್ಸ್ಟೆಡ್ ಆಫ್ ಫ್ಲೋಟ್ ನ ಫ್ರಾಕ್ಷನ್ ನಂಬರ್ ನ ಡಿಫೈನ್ ಮಾಡೋದಕ್ಕೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ವಿತ್ ಫ್ಲೋಟ್, ಅದೇ ರೀತಿ ಡಬಲ್ ಅಂತ. ಇವಾಗ ನಾನು ಡಬಲ್ ಅನ್ನೋ ಕೀವರ್ಡ್ ಡೇಟಾ ಟೈಪ್ ನ ಹಾಕ್ತಾ ಇದ್ದೇನೆ ಇನ್ಸ್ಟೆಡ್ ಆಫ್ ಫ್ಲೋಟ್. ಈಗ ನೋಡಿ ಪ್ರಿಸಿಷನ್ ಚೇಂಜ್ ಆಗುತ್ತೆ. ಈಗ ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಇಲ್ಲಿ ಏನ್ ಡಿಫೈನ್ ಆಗಿದೆ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಎಫ್ ನ ನಾವು ಪ್ರಿಂಟ್ ಮಾಡಬೇಕು ಅಂದ್ರೆ ಡಬಲ್ ಹಾಕ್ಬೇಕಾಗತ್ತೆ. ಇಲ್ಲ ಫ್ಲೋಟ್ ಅಂತ ಹಾಕ್ಬಿಟ್ಟು ನಾವು ಇದನ್ನು ನಂಬರ್ನ ಡಾಟ್ ಇಲ್ಲ ಆದ್ಮೇಲೆ ಲಾಸ್ಟಿಗೆ ಎಫ್ ಹಾಕ್ಬೇಕಾಗತ್ತೆ. ಇದು ಫ್ಲೋಟಿಂಗ್ ಮತ್ತೆ ಡಬಲ್ ಇರೋ ಮೇಜರ್ ಡಿಫ್ರೆನ್ಸ್ ಅಂತ ತಿಳ್ಕೊಬಹುದು. ಈಗ ನೋಡಿದ್ವಿ ಫಸ್ಟ್ ಇಲ್ಲೆಲ್ಲ ಐಡೆಂಟಿಫೈಯರ್ಸ್ ಯಾವುದು ಅಂದ್ರೆ ಡೇಟಾ ಟೈಪ್ ಇಸ್ ಆಲ್ಸೋ ಐಡೆಂಟಿಫೈಯರ್. ನಾವಿಲ್ಲಿ ನೇಮ್ ಏನೇನು ಕೊಟ್ಟಿದೀವಿ ಇದು ಸಹ ಐಡೆಂಟಿಫೈಯರ್ಸ್ ಅಂತ ಜಾವಾದಲ್ಲಿ ಆಗ್ತಾ ಹೋಗುತ್ತೆ. ಇವೆಲ್ಲ ವೇರಿಯೇಬಲ್ ಅಂದ್ರೆ ಡೇಟಾ ಟೈಪ್ಸ್ ಅಲ್ಲಿ ನಾವು ವೇರಿಯೇಬಲ್ ಮತ್ತೆ ಕಾನ್ಸ್ಟೆಂಟ್ಸ್ ಅಂತ ಏನ್ ಕರಿತೀವಿ ಇದು ವೇರಿಯೇಬಲ್ ಆಗಿರುತ್ತೆ. ಕಾನ್ಸ್ಟೆಂಟ್ ಅಂದ್ರೆ ದ ವ್ಯಾಲ್ಯೂ ವಿಚ್ ನೆವರ್ ಚೇಂಜ್, ಅದನ್ನ ನಾವು ಕಾನ್ಸ್ಟೆಂಟ್ ಅಂತ ಕರಿತಾ ಹೋಗ್ತೀವಿ. ಈಗ ನೋಡಿ, ನಾನು ವೇರಿಯೇಬಲ್ ಡಿಫೈನ್ ಮಾಡಿದೆ ಅಂದ್ರೆ ಸ್ಟೇಟ್ ಒಂದು ಆಬ್ಜೆಕ್ಟ್ಗೆ ಸ್ಟೇಟು ಮತ್ತೆ ಬಿಹೇವಿಯರ್ ಇರುತ್ತೆ ಅಂತ ನಾವು ನೋಡ್ತಾ ಹೋಗಿದ್ವಲ್ಲ ನೋಡಿ. ಒಂದು ವೇರಿಯೇಬಲ್ಗೆ ಒಂದು ಆಬ್ಜೆಕ್ಟ್ಗೆ ಸ್ಟೇಟು ಮತ್ತೆ ಬಿಹೇವಿಯರ್ ಅಂತ ಇರ್ತಾ ಹೋಗುತ್ತೆ. ಸ್ಟೇಟ್ ಅಂದ್ರೆ ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಏನು ಇದಾಕಿದ್ದೆ ಇವೆಲ್ಲ ಸ್ಟೇಟು. ಬಿಹೇವಿಯರ್ ಅಂದ್ರೆ ಇವಾಗ ಒಂದು ಮೆಥಡ್ ನ ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. ಏನಂದ್ರೆ ಪಬ್ಲಿಕ್ ರನ್ ಕಾರ್ ಅಂತ. ಯಾವಾಗ್ಲೂ ಕಾರ್ ಯಾವಾಗ್ಲೂ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಒಂದು ಬಿಹೇವಿಯರ್ ನ ಕಾರಿ ಕ್ರಿಯೇಟ್ ಮಾಡ್ತಾ ಇದೀನಿ. ಮೊಬೈಲ್ ಆದ್ರೆ ಕಾಲು ಸೆಂಡ್ SMS ಅದು ಬರ್ತಾ ಹೋಗುತ್ತೆ. ಇಲ್ಲಿ ರನ್ ಕಾರ್ ಅನ್ನೋದು ಇದೆಯಲ್ಲ ಇದು ಒಂದು ಬಿಹೇವಿಯರ್ ಆಫ್ ಎ ಕಾರ್. ಇವಾಗ ನಾನು ಏನ್ ಮಾಡ್ತೀನಿ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟೆ ಕಾರ್ ಈಸ್ ರನ್ನಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಅದ್ರೊಳಗೆ. ಇದು ಮೆಥಡ್ ಅಂದ್ರೆ ಅವಾಗಲೇ ಹೇಳ್ತಾ ಹೋದಾಗೆ ಕಂಟೆನ್ಸ್ ಬ್ಲಾಕ್ ಆಫ್ ಕೋಡ್ ನಾವು ಒಂದು ನೇಮ್ ಒಳಗಡೆ ಇಡ್ತಾ ಹೋದ್ರೆ ಅದನ್ನ ಮೆಥಡ್ ಅಂತ ಕರಿತೀವಿ. ಇದರಲ್ಲಿ ಸೆಟ್ ಆಫ್ ಕೋಡ್ ನ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಆ ಸೆಟ್ ಆಫ್ ಕೋಡ್ ಯಾವ ತರ ಇರುತ್ತೆ ಅಂದ್ರೆ ನೋಡಿ, ಇವಾಗ ಇಂಟೀಜರ್ ಸ್ಪೀಡ್ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಇಂಟು ಅವರ್ನ ನಾನು ಒಂದು 4 ಅಂತ ಸುಮ್ಮನೆ ಡಿಫೈನ್ ಮಾಡ್ತಾ ಇದ್ದೇನೆ. ಈಗ ಮತ್ತೆ ಒಂದು ಪ್ರಿಂಟ್ ಸ್ಟೇಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ರನ್ನಿಂಗ್ ಅಟ್ ಸ್ಪೀಡ್ ಸುಮ್ಮನೆ ನಾನು ಒಂದು ಮೆಥಡ್ ಒಂದು ಆಪರೇಷನ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಇಂಟು ಅವರ್ ಅಂತ ಒಂದು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಅದನ್ನ ಲಾಸ್ಟಿಗೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಯಾವ ತರ ಆಗ್ತಾ ಇದೆ ಅಂದ್ರೆ ಒಂದು ಮೆಥಡ್ ಒಳಗಡೆ
ಅಂದ್ರೆ ರನ್ ಕಾರ್ ಅನ್ನೋದು ಒಂದು ಮೆಥಡ್ ನೇಮು. ಇದ್ರೊಳಗಡೆ ನಾನು ಈ ಬ್ಲಾಕ್ ಆಫ್ ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇದು ಸೀಕ್ವೆನ್ಷಿಯಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇದಾದ್ಮೇಲೆ ಈ ಲೈನು, ಆಮೇಲೆ 12ನೇ ಲೈನು, ಆಮೇಲೆ 13ನೇ ಲೈನು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನು ಕಾರ್ ಅನ್ನ ತಗೊಂಡೆ. ಇಟ್ ಈಸ್ ಎ ಲಾಜಿಕಲ್ ಎಂಟಿಟಿ ಆರ್ ಮಾಸ್ಟರ್ ಮೈಂಡ್. ಫಿಸಿಕಲ್ ಎಂಟಿಟಿ ಯಾವುದು ಅಂದ್ರೆ ಆಬ್ಜೆಕ್ಟ್ ನ ನಾವು ಕ್ರಿಯೇಟ್ ಮಾಡಿದ್ರೆ ಅದು ಫಿಸಿಕಲ್ ಎಂಟಿಟಿ. ಆ ಫಿಸಿಕಲ್ ಎಂಟಿಟಿಯಿಂದ ನಾವು ಈ ಕಾರ್ ಒಳಗಿರೋ ಮೆಥಡ್ ನ ನಾವು ಕಾಲ್ ಮಾಡ್ತಾ ಹೋಗ್ಬೋದು. ಇವಾಗ ನಾವೇನ್ ಮಾಡ್ತಾ ಹೋಗೋಣ, ಆಬ್ಜೆಕ್ಟ್ ಈಸ್ ಎ ರಿಯಲ್ ಟೈಮ್ ಎಂಟಿಟಿ ಅಂತ ಕರೆದೆ. ಈ ಆಬ್ಜೆಕ್ಟ್ ನ ಟೂ ವೇಸ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಒಂದು ಅನಾನಿಮಸ್ ವೇ, ಒಂದು ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಅಂತ. ನಾನೇನಾದ್ರು ಆಬ್ಜೆಕ್ಟ್ ನ ಇನ್ಕ್ಲೂಡಿಂಗ್ ನ್ಯೂ ಕೀವರ್ಡ್ ಮತ್ತೆ ನೇಮ್ ಆಫ್ ದಿ ಕ್ಲಾಸ್ ಇದರಿಂದ ಕಾಲ್ ಮಾಡಿದ್ರೆ ಇದನ್ನ ಅನಾನಿಮಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ಅದೇ ತರ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಅಂದ್ರೆ ನೋಡಿ, ಇವಾಗ ಒಂದು ಕಾರ್ ಅನ್ನೋದನ್ನ ಅಂದ್ರೆ ಕ್ಲಾಸ್ ನೇಮ್ ನ ಕೊಟ್ಟಿದ್ದೀನಿ. ಅದನ್ನ ಹೋಲ್ಡ್ ಮಾಡೋದಕ್ಕೆ ಒಂದು ರೆಫರೆನ್ಸ್ ಮಾರುತಿ ಅಂತ ತಗೊಂತ ಇದ್ದೀನಿ. ಇದಾದ್ಮೇಲೆ ಇಸ್ ಈಕ್ವಲ್ ಟು ನ್ಯೂ ಕಾರ್ ಈ ತರ ಡಿಫೈನ್ ಮಾಡಿದ್ರೆ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಅಂತ ಕರಿತೀವಿ. ಇದರಲ್ಲಿ ರೆಫರೆನ್ಸ್ ಮಾರುತಿ ಅನ್ನೋದಾಗತ್ತೆ. ಇಲ್ಲಿ ರೆಫರೆನ್ಸ್ ಇರೋದಿಲ್ಲ. ಇದನ್ನ ಅನಾನಿಮಸ್ ಆಬ್ಜೆಕ್ಟ್, ಇದನ್ನ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಅಂತ ಕರಿತಾ ಹೋಗ್ತೇನೆ. ಇವಾಗ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ ಕ್ಲಾಸಿಗೆ ಇನ್ಸೈಡ್ ದಿ ಮೇನ್ ಮೆಥಡ್. ಈಗ ನಾನು ಏನ್ ಮಾಡ್ತೀನಿ, ಅನಾನಿಮಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದರಿಂದ ನಾನು ಏನಾದ್ರು ಈ ಮೆಥಡ್ ನ ಕಾಲ್ ಮಾಡಬೇಕು ಅಂದ್ರೆ ಇಲ್ಲಿ ನೀವು ಅನ್ನೋದು ಏನ್ ಕ್ರಿಯೇಟ್ ಮಾಡಿದ್ದೀನಲ್ಲ ಡಾಟ್ ಈ ಮೆಥಡ್ ನೇಮ್ ಹಾಕಿದ್ರೆ ಈ ಸೀರೀಸ್ ಆಫ್ ಕೋಡ್ ಏನಿದೆ ಅಂಡರ್ ದಿಸ್ ಮೆಥಡ್ ಒಳಗಡೆ ಅದೆಲ್ಲ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ಬಿಟ್ಟು ಇಲ್ಲಿ ಏನಿದೆ ಕಾರ್ ಇಸ್ ರನ್ನಿಂಗ್ ಅಟ್ ಸ್ಪೀಡ್ ಆಫ್ ದಿಸ್ ಥಿಂಗ್ ಇದೆಲ್ಲ ಪ್ರಿಂಟ್ ಆಗ್ಬಿಟ್ಟು ಇಲ್ಲಿ ಕನ್ಸೋಲ್ ಅಲ್ಲಿ ತೋರಿಸ್ತಾ ಹೋಗುತ್ತೆ. ನೋಡಿ, ಇದು ಅನಾನಿಮಸ್ ಕ್ಲಾಸ್ ಕ್ರಿಯೇಟ್ ಮಾಡ್ಬಿಟ್ಟು ಆ ಮೆಥಡ್ ನ ರನ್ ಮಾಡ್ತಾ ಹೋಗೋದು. ಅದೇ ತರ ನಾನು ಇವಾಗ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಇಂದ ನಾನು ಕಾಲ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ದೀನಿ, ರೆಫರೆನ್ಸ್ ತಗೊಂಡಿದ್ದೀನಿ. ಆ ರೆಫರೆನ್ಸ್ ಇಂದ ಮಾರುತಿ ಡಾಟ್ ರನ್ ಕಾರ್ ಏನ್ ಮೆಥಡ್ ಇದೆ ಅದನ್ನ ಕಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಕಾಲ್ ಮಾಡ್ತಾ ಹೋದ್ರು ಸೇಮ್ ಇದೆ ಪ್ರಿಂಟ್ ಆಗತ್ತೆ ವಿತ್ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಇಂದ. ಸೊ ಇದು ಬೇಸಿಕ್ಸ್ ಆಫ್ ಜಾವಾ ಅಂತ. ಮೊದಲು ನಾವು ಏನ್ ಕಲಿತಾ ಹೋಗಿದ್ವಿ ಅಂದ್ರೆ ರ್ಯಾಂಪ್ ಆಗಿ ಫಸ್ಟ್ ಕ್ಲಾಸ್ ನ ಡಿಫೈನ್ ಮಾಡಿದ್ವಿ, ಕ್ಲಾಸಿಗೆ ವೇರಿಯೇಬಲ್ ನ ಡಿಫೈನ್ ಮಾಡಿದ್ವಿ, ವೇರಿಯೇಬಲ್ ಗೆ ಡೇಟಾ ಟೈಪ್ ಅಂತ ಯಾವ್ದು ಅಂತ ಅದನ್ನ ಹಾಕಿದ್ವಿ, ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ವಿ. ಮೆಥಡ್ ಕ್ರಿಯೇಟ್ ಮಾಡಿದ್ಮೇಲೆ ಟೂ ವೇಸ್ ಅಲ್ಲಿ ಆಬ್ಜೆಕ್ಟ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಿಲ್ಲರ್ಸ್ ಆಫ್ ಊಪ್ಸ್ ಕಾನ್ಸೆಪ್ಟ್ ನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ತರ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಹೋಗಿ ನಿಮಗೆ ಒಂದು ಗ್ರಿಪ್ ಸಿಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬೈ ಬೈ.